ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ನಮ್ಮ ಮನೆಗೆ ಗೆಸ್ಟ್‌ಗಳು ಬಂದಾಗ ಅವ್ರ ಜೊತೆ ಮಾತಾಡಲಿಕ್ಕೆ ಬೇಕಾದಂತಹ 30 ಇಂಗ್ಲಿಷ್ ಸೆಂಟೆನ್ಸ್‌ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಇದನ್ನ 5 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಗ್ರಾಮರ್ ಬೇಕಾಗಿಲ್ಲ. ಈ 30 ಸೆಂಟೆನ್ಸ್‌ಗಳನ್ನ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಯಾರೇ ಗೆಸ್ಟ್‌ಗಳು ಮನೆಗೆ ಬಂದ್ರೂ ಕೂಡ ಇಂಗ್ಲಿಷ್‌ನಲ್ಲಿ ನೀವು ಆರಾಮಾಗಿ ಅವ್ರ ಜೊತೆಗೆ ಮಾತಾಡ್ಬೋದು. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್‌ಗಳಿಗೂ ಶೇರ್ ಮಾಡಿ. ವಿಡಿಯೋವನ್ನ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ ಅಂತ ಹೇಳಿ ಬಿಗಿನಿಂಗ್ ಅಲ್ಲಿ ಹೇಳಿದೆ. ಅದರಲ್ಲಿ ಮೊದಲನೇ ಪಾರ್ಟ್ ಇಲ್ಲಿ ನೀವು ನೋಡ್ತಾ ಇರುವಂತದ್ದು. ಸೊ ಇಮೇಜ್ ನಲ್ಲಿ ಕಾಣಿಸ್ತಾ ಇದೆ, ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಮತ್ತೊಬ್ಬರು ಅವ್ರನ್ನ ರಿಸೀವ್ ಮಾಡ್ಕೊತಾ ಇದ್ದಾರೆ. ನಾರ್ಮಲಿ ಮನೆಗೆ ಯಾರಾದ್ರೂ ಬಂದಾಗ ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ನಾವು ಅವ್ರನ್ನ ರಿಸೀವ್ ಮಾಡ್ಕೊಂಡು ಹಾಡುವಾಗ ಏನೆಲ್ಲ ಮಾತುಗಳನ್ನ ಹೇಳ್ತೀವಿ ಅಥವಾ ಏನ್ ಹೇಳ್ಬೇಕಾಗತ್ತೆ ಅನ್ನೋದು. ಫಸ್ಟ್ ಬಾಗ್ಲಲ್ಲಿ ನಿಂತ್ಕೊಂಡು ಕರಿತೀವಿ ಅವ್ರನ್ನ, ಬನ್ನಿ ಒಳಗ್ ಬನ್ನಿ ಅಂತ ಹೇಳಿ. ಇಂಗ್ಲಿಷ್ ನಲ್ಲಿ ಪ್ಲೀಸ್ ಕಮ್ ಇನ್, ವೆರಿ ಸಿಂಪಲ್. ಆಮೇಲೆ ಇಲ್ಲಿ ಹೇಳೋ 30 ಸೆಂಟೆನ್ಸ್ನು ನಾವು ಹೇಳ್ಬೇಕು ಅಂತಾನೆ ಇಲ್ಲ. ಸೊ ಸಂದರ್ಭಕ್ಕೆ ತಕ್ಕಂಗೆ, ಪರಿಸ್ಥಿತಿಗೆ ತಕ್ಕಂಗೆ ಎಂತ ಗೆಸ್ಟ್‌ಗಳು ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ವರ್ಡ್ಸ್‌ಗಳನ್ನ ಯಾರ ಜೊತೆಗೆ ಯೂಸ್ ಮಾಡಬೇಕು ಮತ್ತೆ ಯಾರ ಜೊತೆಗೆ ಯೂಸ್ ಮಾಡಬಾರ್ದು ಅನ್ನೋದು. ಸೊ ಒಳಗ್ ಕರೆದ್ವಿ, ಗೆಸ್ಟ್‌ಗಳು ಒಳಗ್ ಬಂದ್ರು. ಬಂದಾದ್ಮೇಲೆ ನೆಕ್ಸ್ಟ್ ಹೇಳುವಂತದ್ದು ಕಾಮನ್ ಆಗಿ, ನಿಮ್ಮನ್ನ ನೋಡಿದ್ದು ತುಂಬಾ ಖುಷಿ ಆಯ್ತು, ನೀವು ಬಂದಿದ್ದು ನಮಗೆ ಬಹಳ ಸಂತೋಷ ಆಯ್ತು ಅಂತ ಹೇಳ್ತೀವಿ. ಆಗುತ್ತೋ ಬಿಡಿತೋ ಬಟ್ ಈ ಮಾತನ್ನ ಹೇಳ್ತೀವಿ. ಅದನ್ನೇ ಇಂಗ್ಲಿಷ್ ನಲ್ಲಿ ಬಂದ್ರೆ ಇಟ್ಸ್ ಸೋ ಗುಡ್ ಟು ಸಿ ಯು ಅಥವಾ ಹ್ಯಾಪಿ ಟು ಸಿ ಯು, ಎರಡರಲ್ಲಿ ಯಾವ್ದು ಹೇಳಿದ್ರು ಓಕೆ. ನೆಕ್ಸ್ಟ್ ಅವ್ರು ಬ್ಯಾಗ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿದ್ರೆ ಅಗೈನ್ ಫಾರ್ಮಾಲಿಟಿ ಸೇಕ್ ಅಂತನಾದ್ರೂ ಅಯ್ಯೋ ಅಲ್ಲಿಂದ ಒತ್ಕೊಂಡು ಬಂದಿದ್ದೀರಾ, ಕೊಡಿ ಒಂದ್ ಕಡೆ ಬ್ಯಾಗ್ ಅನ್ನು ಮನೇಲಿ ಇಡ್ತೀನಿ ಅಂತ ಹೇಳಿ ಕೇಳ್ತೀವಿ ಅಲ್ವಾ, ನಿಮ್ ಬ್ಯಾಗ್ ಕೊಡಿ ಇಲ್ಲಿ ಅಂತ ಹೇಳಿ. ಗಿವ್ ಮಿ ಯೋರ್ ಬ್ಯಾಗ್, ಗಿವ್ ಮಿ ಯೋರ್ ಬ್ಯಾಗ್. ಓಕೆ, ಸೋಫಾ ಅಥವಾ ಚೇರ್ ಅನ್ನ ತೋರಿಸ್ಬಿಟ್ಟು ಕುತ್ಕೊಳ್ಳೋಕೆ ಏನ್ ಫರ್ನಿಚರ್ ಇರುತ್ತೋ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೀವಿ. ಅದನ್ನೇ ಪ್ಲೀಸ್ ಹ್ಯಾವ್ ಅ ಸೀಟ್ ಅಂದ್ರೆ ತೋರಿಸ್ತೀವಿ ನಾವು ಅದನ್ನ. ಅಟ್ಲೀಸ್ಟ್ ಕೈ ಹಿಂಗ್ ಮಾರ್ಕ್ ಮಾಡ್ಬಿಟ್ಟು ಸಿಗ್ನಲ್ ಮಾಡಿ ಅದನ್ನ ಸೋಫಾನೋ ದಿವಾನೋ ಚೇರೋ ಏನಿರುತ್ತೋ ಅಲ್ಲಿ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಪ್ಲೀಸ್ ಹ್ಯಾವ್ ಅ ಸೀಟ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಅಡ್ರೆಸ್ ಹುಡ್ಕೊಂಡು ಬಂದಿದ್ದಾರೆ ಅಥವಾ ಹೊಸದಾಗಿ ಬಂದಿದ್ದಾರೆ ಅಂತಂದ್ರೆ, ಅಥವಾ ಬೆಂಗಳೂರು ಅಂತ ಸಿಟಿಗಳಲ್ಲಿ ಮನೆಯನ್ನ ಅಡ್ರೆಸ್ ಅನ್ನು ಹುಡ್ಕೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ದಾರಿ ಸುಲಭವಾಗಿ ಸಿಕ್ಕಿತೆ ಅಥವಾ ಮನೆ ಅಡ್ರೆಸ್ ಗೊತ್ತಾಯ್ತಾ ಸರಿಗೆ ಅಂತ ಕೇಳೋದಕ್ಕೆ ಡಿಡ್ ಯು ಫೈಂಡ್ ದ ವೇ ಈಸಿಲಿ, ಡಿಡ್ ಯು ಫೈಂಡ್ ದ ವೇ ಈಸಿಲಿ. ನೆಕ್ಸ್ಟ್ ಹೇಗಿದ್ದೀರಾ, ಆರಾಮ, ಎಲ್ಲ ಸೌಖ್ಯನಾ ಅಂತ ಕೇಳ್ತೀವಲ್ಲ, ಹೌ ಆರ್ ಯು ಡೂಯಿಂಗ್. ಸೊ ಇದನ್ನ ಬಿಗಿನಿಂಗ್ ಅಲ್ಲಿ ಮಾಡುವಂತ ಮಾತುಗಳು ನಾವು. ಅಂಡ್ ನೆಕ್ಸ್ಟ್ ಬಂದ್ರೆ ಅವ್ರಿಗೆ ಏನಾದ್ರು ಕುಡಿಯೋದಕ್ಕೆ ನೀರ್ನೋ ಜ್ಯೂಸ್ನೋ ಅಥವಾ ಸ್ನಾಕ್ಸ್ನ ಕೊಡ್ತೀವಲ್ಲ, ಆ ಟೈಮಲ್ಲಿ ಇನ್ನೆಲ್ಲ ಏನೆಲ್ಲ ಮಾತುಕತೆಗಳನ್ನ ಆಡ್ಬೋದಾಗತ್ತೆ ಅಂತ ಹೇಳಿ. ಸ್ವಲ್ಪ ನೀರು ಕುಡಿಯಿರಿ ಅಂತ ಹೇಳಿ ಸಾಮಾನ್ಯ ಕೇಳ್ತೀವಲ್ಲ, ಅಲ್ಲಿಂದ ದಣ್ಕೊಂಡು ಬಂದಿದ್ರೆ ಬಿಸಿಲೆಲ್ಲ ಬಂದಿದ್ರೆ ನೀರು ಕುಡಿತೀರಾ ಜ್ಯೂಸ್ ಕುಡಿತೀರಾ ಅಥವಾ ಏನಾದ್ರು ಕೇಳ್ತೀವಿಯಲ್ಲ. ಸೊ ಪ್ಲೀಸ್ ಹ್ಯಾವ್ ಸಮ್ ವಾಟರ್. ಇದು ಒಂದ್ ನೆನ್ಪಿಟ್ಕೊಳ್ಳಿ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದ್ರು ಆಫರ್ ಮಾಡುವಾಗ ನಾವು ಡೈರೆಕ್ಟ್ ಆಗಿ ಈಟ್ ಸಮಥಿಂಗ್ ಅಥವಾ ಡ್ರಿಂಕ್ ಸಮಥಿಂಗ್ ಅಂತ ಹೇಳಿದ್ರೆ ಇಟ್ ಡಸಂಟ್ ಸೌಂಡ್ ಗುಡ್ ಇಂಗ್ಲಿಷ್ ನಲ್ಲಿ. ಸೊ ಬೆಟರ್ ಟು ಸೇ ಹ್ಯಾವ್ ಸಮಥಿಂಗ್, ಅದು ವಾಟರ್ ಆಗಿರ್ಲಿ ಅಥವಾ ಸ್ನಾಕ್ಸ್ ಆಗಿರ್ಲಿ ಏನಾದ್ರೂ ಆಗಿರ್ಲಿ. ಸೊ ಪ್ಲೀಸ್ ಹ್ಯಾವ್ ಸಮ್ ವಾಟರ್, ಸ್ವಲ್ಪ ನೀರು ಕುಡೀರಿ ಅಂತ ಹೇಳುವಾಗ. ನೆಕ್ಸ್ಟ್ ಕಾಫಿ ಅಥವಾ ಟೀ ಏನ್ ಕುಡಿತೀರಿ ಕೇಳ್ತೀವಿ ಅಲ್ಲ. ಸೊ ಅವ್ರದ್ದು ಪ್ರಿಫರೆನ್ಸ್ ಏನಿರುತ್ತೋ, ಕೆಲವರಿಗೆ ಕಾಫಿ ಇಷ್ಟ ಆಗುತ್ತೆ, ಇನ್ ಕೆಲವರಿಗೆ ಟೀ ಇಷ್ಟ ಆಗುತ್ತೆ, ಅದನ್ನ ಕೇಳಿನೇ ಮಾಡಿದ್ರೆ ಚಂದ ಅಲ್ವಾ. ಸೊ ಹಾಗಾಗಿ ವಾಟ್ ವಿಲ್ ಯು ಹ್ಯಾವ್, ಟೀ ಆರ್ ಕಾಫಿ. ಸೊ ಹ್ಯಾವ್ ಅಂತ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಹೇಗೇನ್ ಇಲ್ಲೂ ಹಂಗೆ ಇದೆ ನೋಡಿ. ವಾಟ್ ವಿಲ್ ಯು ಹ್ಯಾವ್, ಟೀ ಆರ್ ಕಾಫಿ, ಟೀನಾ ಅಥವಾ ಕಾಫಿನಾ ಅಂತ ಕೇಳೋದಕ್ಕೆ. ಈ ತಿಂಡಿ ತೆಗೆದುಕೊಳ್ಳಿ, ಏನಾದ್ರೂ ಸ್ನಾಕ್ಸ್ ಇದ್ರೆ ಮನೆಯಲ್ಲಿ, ಅದು ಬಿಸ್ಕೆಟ್ ಆಗಿರ್ಲಿ ಅಥವಾ ಬೇರೆ ಸ್ವೀಟ್ಸ್ ಆಗಿರ್ಲಿ ಅಥವಾ ಹೋಮ್ ಮೇಡ್ ಸ್ನಾಕ್ಸ್ ಗಳೇನಾದ್ರೂ ಆಗಿರ್ಲಿ, ಒಂದು ಪ್ಲೇಟ್ ಹಾಕೊಂಡ್ ಬಂದ್ಬಿಟ್ಟು ಇದನ್ನ ತಗೊಳ್ಳಿ ಅಂತ ಹೇಳುವಾಗ ಅಗೈನ್ ಹ್ಯಾವ್ ಸಮ್ ಸ್ನಾಕ್ಸ್, ಹ್ಯಾವ್ ಅನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಕಸ್ಮಾತ್ ಬಂದಿರೋ ಗೆಸ್ಟ್ಗಳು ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ದು, ಡಯಟ್ ಕಾನ್ಶಿಯಸ್ ಎಲ್ಲ ಆಗಿದ್ದು, ಬೇಕರಿ ಐಟಮ್ಸ್ಗಳು ಅದು ಇದು ಬಿಸ್ಕೆಟ್ಸ್ ಎಲ್ಲ ತಿನ್ನಲ್ಲ ಅಂತ ಏನಾದ್ರು ಅಂದ್ರೆ, ಸಾಮಾನ್ಯ ಹೋಮ್ ಮೇಡ್ ಫುಡ್ಗಳು ಸ್ವಲ್ಪ ಕಂಪ್ಯಾರಿಟಿವ್ಲಿ ಹೆಲ್ದಿ ಅನ್ನಂಗಿರುತ್ತೆ, ಈ ಒಂದು ಅದನ್ನ ಡೀಪ್ ಫ್ರೈ ಎಲ್ಲ ಮಾಡಿದ್ರು ಕೂಡ. ಸೊ ಇದನ್ನ ನಾವೇ ಮನೇಲಿ ಮಾಡಿದ್ದು ಅಂತ ಹೇಳಿ ಎಂಫಸೈಸ್ ಮಾಡಿ ಹೇಳ್ತಿದೀವಿ ಅಂತಂದ್ರೆ ವಿ ಮೇಡ್ ದಿಸ್ ಅಟ್ ಹೋಮ್. ವಿ ಮೇಡ್ ದಿಸ್ ಅಂದ್ರೆ ಏನನ್ನ, ನಾವು ಯಾವ ಸ್ನಾಕ್ಸ್ ಅನ್ನ ಆಫರ್ ಮಾಡ್ತಾ ಇರ್ತೀವಲ್ಲ ಅದನ್ನ ಅಡ್ರೆಸ್ ಮಾಡಿ ಮಾತಾಡ್ತಾ ಇರ್ತೀವಿ. ಸೊ ವಿ ಮೇಡ್ ದಿಸ್ ಅಟ್ ಹೋಮ್. ನೆಕ್ಸ್ಟ್ ಸ್ವಲ್ಪ ತಗೊಳ್ಳಿ ಪರವಾಗಿಲ್ಲ ಅಂತ ಸ್ವಲ್ಪ ಬಲವಂತ ಮಾಡಿ ಫೋರ್ಸ್ ಮಾಡಿ ಕೊಡ್ತೀವಲ್ಲ, ಹ್ಯಾವ್ ಅ ಲಿಟಲ್ ಮೋರ್ ಇಟ್ಸ್ ಓಕೆ. ಅಂದ್ರೆ ಸ್ವಲ್ಪ ತಗೊಂಡಿರ್ತಾರೆ, ಇನ್ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತೀವಲ್ಲ. ಸಾಮಾನ್ಯವಾಗಿ ತಿನ್ನೋದ್ ಕೊಟ್ಟಾಗ ಕೆಲವರು ಮುಜುಗರ ಪಡ್ಕೋತಿರ್ತಾರೆ, ಅಯ್ಯೋ ಇನ್ನು ಜಾಸ್ತಿ ತಿನ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ, ಇನ್ನು ತಗೊಂಡ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ. ಸೊ ಅವ್ರಿಗೊಂದು ಕಂಫರ್ಟ್ ಫೀಲ್ ಆಗ್ಬೇಕಲ್ಲ. ಸೊ ಹಾಗಾಗಿ ಹ್ಯಾವ್ ಅ ಲಿಟಲ್ ಮೋರ್ ಇಟ್ಸ್ ಓಕೆ, ಆರಾಮಾಗಿ ತಿನ್ನಿ ಪರವಾಗಿಲ್ಲ ಅಂತ ಹೇಳ್ತೀವಲ್ಲ, ಆ ಸೆನ್ಸ್ ನಲ್ಲಿ. ಅಂಡ್ ನೆಕ್ಸ್ಟ್ ತಣ್ಣಗಿನ ಪಾನೀಯ ಏನಾದರೂ ಬೇಕಾ, ಅಗೇನ್ ಜ್ಯೂಸ್ ಗೀಸ್ ಏನಾದರೂ ಬೇಕಾ ಅಂತ ಕೇಳ್ತೀವಲ್ಲ, ವುಡ್ ಯು ಲೈಕ್ ಸಮಥಿಂಗ್ ಕೋಲ್ಡ್ ಟು ಡ್ರಿಂಕ್, ವುಡ್ ಯು ಲೈಕ್ ಸಮಥಿಂಗ್ ಕೋಲ್ಡ್ ಟು ಡ್ರಿಂಕ್. ಸೊ ಅಗೈನ್ ಕೋಲ್ಡ್ ಡ್ರಿಂಕ್ಸ್ ಏನಾದರೂ ಬೇಕಾ ಅಂತ ಕೇಳ್ತೀವಲ್ಲ ಈ ಟೈಮ್ನಲ್ಲಿ. ಅಂಡ್ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸಾಮಾನ್ಯವಾಗಿ ನಾವು ಮನೆಗೆ ಯಾರಾದ್ರೂ ಬಂದಾಗ ತುಂಬಾ ಮುಜುಗರ ಪಡ್ಕೊಂತಿದ್ರೆ ಅಯ್ಯೋ ಹಂಗೆಲ್ಲ ಮುಜುಗರ ಪಡ್ಕೋಬೇಡಿ, ನಿಮ್ ಮನೆ ತರ ಫೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಇದಕ್ಕೆ ಫೀಲ್ ಅಟ್ ಹೋಮ್. ಸೊ ಐ ರಿಪೀಟ್, ಫೀಲ್ ಅಟ್ ಹೋಮ್ ಅಂದ್ರೆ ನಿಮ್ಮನೆ ತರನೇ ಅಂತ ಅನ್ಕೊಳ್ಳಿ, ನಿಮ್ದೇ ಮನೆ ಅಂತ ಅನ್ಕೊಳ್ಳಿ, ಆರಾಮಾಗಿರಿ, ಮುಜುಗರ ಪಡ್ಕೋಬೇಡಿ ಅಂತ ಹೇಳಿ. ಸೊ ಇದು ಎರಡನೇ ಪಾರ್ಟ್ ಆಯ್ತು. ನೆಕ್ಸ್ಟ್ ಮೂರನೇ ಪಾರ್ಟ್ಗೆ ಬಂದ್ರೆ, ಅವ್ರಿಗೆ
ಬಂದಿದ ತಕ್ಷಣಕ್ಕೆ ಕುಡಿಯೋಕ್ ನೀರೋ ಜ್ಯೂಸೋ ಕಾಫಿ ಟೀನೋ ಅಥವಾ ಒಂದಷ್ಟು ಸ್ನಾಕ್ಸೋ ಆಫರ್ ಮಾಡಿ ಆದ್ಮೇಲೆ ಆರಾಮಾಗಿ ಕೂತು ಸ್ವಲ್ಪ ಹೊತ್ತು ಮಾತುಕತೆಗಳು ನಡೀತಾವಲ್ಲ, ಸೊ ಆ ಟೈಮಲ್ಲಿ ಹೆಂಗೆಲ್ಲ ಅದನ್ನ ಮಾತುಕತೆಗಳನ್ನ ಆಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಮೊದಲನೇದು ಸಾಮಾನ್ಯವಾಗಿ ಮಕ್ಳ ಬಗ್ಗೆ ವಿಚಾರಿಸ್ಕೊತಾರಲ್ವಾ, ಅಂದ್ರೆ ಮನೇಲಿ ಮಕ್ಳಿದ್ರೆ ಬಂದವರು ಯಾವ ವಯಸ್ಸಿನವರು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ ಅದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಬಿಗಿನಿಂಗ್ ಅಲ್ಲಿ ಹೇಳ್ದೆ ಎಲ್ಲಾ ಡೈಲಾಗ್ಸ್ಗಳು ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ. ಒನ್ ಪಾಯಿಂಟ್. ಅಂಡ್ ಒನ್ ಮೋರ್ ಪಾಯಿಂಟ್ ಈಸ್, ನಾವು ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ನಮ್ ಕಡೆಯಿಂದ ಆಡ್ಬೋದಾದಂತಹ ಮಾತುಗಳೇನು ಅನ್ನೋದನ್ನ ಮಾತ್ರ ಫೋಕಸ್ಡ್ ಆಗಿ ಇಟ್ಕೊಂಡು ಈ ವಿಡಿಯೋವನ್ನ ಮಾಡಿದ್ದೀನಿ. ನಾವು ಕೇಳಿದ್ರೆ ಬಂದಿರೋ ಅತಿಥಿಗಳು ಅಥವಾ ಗೆಸ್ಟ್ಗಳು ಏನ್ ಮಾತಾಡ್ಬೋದು, ಅವ್ರೇನಾದ್ರೂ ಕೇಳಿದ್ರೆ ವಾಪಸ್ ನಾವೆಂಗ್ ರಿಪ್ಲೈ ಮಾಡೋದು ಅನ್ನೋದನ್ನ ಇದ್ರಲ್ಲಿ ಕವರ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದ್ರೆ, ಇದು ಇಷ್ಟ ಆಯ್ತು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಂದು ವಿಡಿಯೋವನ್ನ ಮಾಡ್ತೀನಿ. ಅಂದ್ರೆ ಮನೆಯವರು ಮತ್ತೆ ಬಂದಂತ ಅತಿಥಿಗಳು ಅಥವಾ ಗೆಸ್ಟ್ಗಳು ಇವರಿಬ್ರು ಮಧ್ಯಗಳಲ್ಲಿ ನಡೆಯುವಂತ ಡೈಲಾಗ್ಸ್ ಗಳಿಂದೆಲ್ಲ ಎಕ್ಸ್ಚೇಂಜ್ಗಳಾಗ್ಬೋದು, ಯಾವ ತರ ಸಂಭಾಷಣೆಗಳಾಗ್ಬೋದು, ಅವರು ಏನೇನ್ ಕೇಳಿದ್ರೆ ನಾವೇನ್ ಹೇಳ್ಬೇಕು, ನಾವು ಕೇಳಿದ್ರೆ ಅವ್ರೇನ್ ಹೇಳ್ಬೇಕು, ಇದಕ್ಕೆಲ್ಲವನ್ನು ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದನ್ನ. ಓಕೆ, ಇಲ್ಲಿಗೆ ಬರೋಣ. ಇವಾಗ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಕೇಳುವಾಗ, ವಾಟ್ ಆರ್ ದ ಕಿಡ್ಸ್ ಡೂಯಿಂಗ್? ಚಿಕ್ಕ ಮಕ್ಳಿದ್ರೆ ಕಿಡ್ಸ್, ಅಥವಾ ತುಂಬಾ ದೊಡ್ಡ ಮಗ ಕೆಲಸ ಮಾಡೋ ಮಗ ಇದ್ದಾನೆ ಅಂತಂದ್ರೆ ಅಲ್ಲಿ ಕಿಡ್ಸ್ ಬದಲು ಸನ್ನನ್ನ ಹಾಕೊಳ್ಳಿ, ಅಥವಾ ಡಾಟರ್ ಇದ್ದಾಳೆ ಅಂತಂದ್ರೆ ಡಾಟರ್ ಅನ್ನ ಹಾಕೊಳ್ಳಿ. ಅಗೈನ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಹೆಂಗಿದೆ, ಪರಿಸ್ಥಿತಿ ಹೆಂಗಿದೆ, ಸನ್ನಿವೇಶಗಳು ಹೆಂಗಿದಾವೆ, ಅದಕ್ಕೆ ತಕ್ಕೊಂಗೆ ಸ್ಲೈಟ್ಲಿ ನೀವು ಇದನ್ನ ಆಲ್ಟರ್ ಮಾಡ್ಕೊಂಡ್ರಿ ಅಂತಂದ್ರೆ ಸೆಂಟೆನ್ಸ್ ಪ್ಯಾಟರ್ನ್ ಆಲ್ಮೋಸ್ಟ್ ಒಂದೇ ಇರುತ್ತೆ. ಇದಕ್ಕೆ ಯಾವ ಗ್ರಾಮರ್ ಬೇಕು ಏನು ಇಲ್ಲ, ಈ ಪ್ಯಾಟರ್ನ್ ನೆನ್ಪಿಟ್ಕೊಂಡ್ಬಿಡಿ ಅಷ್ಟೇ. ನೆಕ್ಸ್ಟ್ ಸಾಮಾನ್ಯವಾಗಿ ಕೇಳ್ತೀವಲ್ಲ, ಕೆಲಸ ಹೆಂಗ್ ನಡೀತಿದೆ, ಎಲ್ಲ ಆರಾಮ, ಎಲ್ಲ ಓಕೆನಾ ಅಂತ ಕೇಳುವಾಗ, ಹೌ ಇಸ್ ವರ್ಕಿಂಗ್ ಗೋಯಿಂಗ್ ಆನ್? ಸೊ ವರ್ಕ್ ಅಂದ್ರೆ ಯಾವ ವರ್ಕ್ ಬೇಕಾದ್ರೂ ಆಗ್ಬೋದು, ಅವ್ರು ಯಾವ ಕೆಲಸ ಮಾಡ್ತಿರ್ತಾರೋ ಆ ವರ್ಕ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ರೆ, ಏನಾದ್ರೂ ತೋರಿಸ್ತೀವಲ್ಲ, ಈ ಫೋಟೋ ನೋಡಿ, ಅದನ್ನ ನೋಡಿ, ಇದನ್ನ ನೋಡಿ ಅಂತ ಏನಾದ್ರು ಅದು ಮಾತುಕತೆಗಳು ಕಂಟಿನ್ಯೂ ಆಗ್ಬೇಕಲ್ವಾ. ಸೊ ಅದಕ್ಕೆ ಏನ್ ಹೇಳೋದು, ಲುಕ್ ಅಟ್ ದಿಸ್ ಫೋಟೋ. ಯಾವ್ದಾದ್ರು ಫೋಟೋವನ್ನ ತೋರಿಸ್ಬಿಟ್ಟು ಅಥವಾ ಅವ್ರ ಮುಂದೆ ಇಟ್ಟು ಅಥವಾ ಅವ್ರ ಕೈ ಕೊಟ್ಟು, ಈ ಫೋಟೋ ನೋಡಿ ನೆನ್ಪಾಯ್ತಾ ಅಂತ ಏನಾದ್ರು ಹಿಂಗೆ ಮಾತುಕತೆಗಳು ಕಂಟಿನ್ಯೂ ಆಗ್ತಾವಲ್ಲ, ಆ ಟೈಮ್ನಲ್ಲಿ ಉಪಯೋಗಿಸುವಂತ ಸೆಂಟೆನ್ಸ್ ಇದು. ನೆಕ್ಸ್ಟ್, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಯೂಶಲಿ ಲೇಡೀಸ್ ಮಾತಾಡ್ಕೊಳ್ಳುವಾಗ ಡ್ರೆಸ್ಗಳ ಬಗ್ಗೆ, ಅಕ್ಸೆಸರೀಸ್ಗಳ ಬಗ್ಗೆ, ಜುವೆಲ್ಸ್ ಬಗ್ಗೆ ಕಾಮೆಂಟ್ರಿಯನ್ನ, ಕಾಂಪ್ಲಿಮೆಂಟ್ಸ್ ಅನ್ನ ಕೊಡುವಂಥದ್ದು ದಟ್ಸ್ ಕ್ವೈಟ್ ನ್ಯಾಚುರಲ್. ಸೊ ಆ ಟೈಮಲ್ಲಿ ಡ್ರೆಸ್ ಬಗ್ಗೆ ಏನಾದ್ರು ಮಾತುಕತೆಗಳು ಬಂತು ಅಂತಂದ್ರೆ, ಯೋರ್ ಡ್ರೆಸ್ ಈಸ್ ವೆರಿ ನೈಸ್, ಅಷ್ಟೇ ಸಿಂಪಲ್. ತುಂಬಾ ಏನು ಡಿಫಿಕಲ್ಟ್ ವರ್ಡ್ಸ್ಗಳಿಲ್ಲ. ಮ್ಯಾಕ್ಸಿಮಮ್ ಆಗಿ ಹುಡುಕಿ ಸಿಂಪಲ್ ವರ್ಡ್ಸ್ಗಳನ್ನ ನಾನು ಫ್ರೇಮ್ ಮಾಡಿದ್ದೀನಿ ಇದರಲ್ಲಿ. ಸೊ ಯೋರ್ ಡ್ರೆಸ್ ಈಸ್ ವೆರಿ ನೈಸ್. ನೆಕ್ಸ್ಟ್, ಟ್ರಾಫಿಕ್ ತುಂಬಾ ಇತ್ತ? ತುಂಬಾ ಸಿಟಿಗಳಲ್ಲಿ ಏನಾದ್ರು ಮನೆಗಳಿದ್ದು ಸಿಟಿಯಲ್ಲಿ ಆ ವಾತಾವರಣದಲ್ಲಿ ಏನಾದ್ರು ಮಾತುಕತೆಗಳು ನಡೀತಿದಾವೆ ಅಂತಂದ್ರೆ ತುಂಬಾ ಟ್ರಾಫಿಕ್ ಇತ್ತ ಅಂತ ಹೇಳುವಾಗ, ವಾಸ್ ದೇರ್ ಎ ಲಾಟ್ ಆಫ್ ಟ್ರಾಫಿಕ್. ವಾಸ್ ನೆನ್ಪಿಟ್ಕೊಳ್ಳಿ ಇಲ್ಲಿ, ಬಿಕಾಸ್ ನಾವು ಬಂದವ್ರನ್ನ ವಿಚಾರಿಸ್ಕೊತಾ ಇದೀವಲ್ಲ. ಸೊ ಟ್ರಾಫಿಕ್ ಅನ್ನು ದಾಟ್ಕೊಂಡು ಬಂದಿರ್ತಾರೆ ಆಲ್ರೆಡಿ, ಇತ್ತ ಅಂತ ಪಾಸ್ಟ್ ಟೆನ್ಸ್ ಬಗ್ಗೆ ಕೇಳ್ತೀವಲ್ಲ. ಸೊ ಹಾಗಾಗಿ ವಾಸ್ ದೇರ್ ಎ ಲಾಟ್ ಆಫ್ ಟ್ರಾಫಿಕ್. ನೆಕ್ಸ್ಟ್, ಶಾಲೆ ರಜೆ ಯಾವಾಗ ಶುರು? ಬೈ ಚಾನ್ಸ್ ಬಂದಂತ ಗೆಸ್ಟ್ಗಳ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳುಗಳಿದಾವೆ ಅಥವಾ ಕಾಲೇಜ್ಗೆ ಹೋಗೋ ಮಕ್ಳುಗಳಿದ್ದಾರೆ ಅಂತಂದ್ರೆ, ಅಥವಾ ಅವರೇನಾದ್ರು ಟೀಚಿಂಗ್ ಕೆಲಸ ಅಥವಾ ಈ ತರ ಸ್ಕೂಲ್ಗೆ ಹೋಗೋ ಕೆಲಸ ಏನೋ ಮಾಡ್ತಾ ಇದ್ದಾರೆ ಅಂತಂದ್ರೆ, ವೆನ್ ಡು ದ ಸ್ಕೂಲ್ ಹಾಲಿಡೇಸ್ ಸ್ಟಾರ್ಟ್? ಸೊ ವೆನ್ ಡು ದ ಸ್ಕೂಲ್ ಹಾಲಿಡೇಸ್ ಸ್ಟಾರ್ಟ್? ಸೊ ಇದು ಮಾತುಕತೆಗಳಾಡೋ ಸಂದರ್ಭದಲ್ಲಿ ಉಪಯೋಗಿಸುವಂತ ಒಂದಷ್ಟು ಸೆಂಟೆನ್ಸ್ಗಳು. ನೆಕ್ಸ್ಟ್ ಪಾರ್ಟ್ ಬಂದ್ರೆ, ಬಂದವರಿಗೆ ಊಟಕ್ಕೆ ಆಫರ್ ಮಾಡ್ಬೇಕಲ್ವಾ. ಸೊ ಅದು ಮಧ್ಯಾಹ್ನದ್ದು ಲಂಚ್ ಆಗಿರ್ಲಿ, ರಾತ್ರಿ ಡಿನ್ನರ್ ಆಗಿರ್ಲಿ ಟೋಟಲಿ, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗಿರ್ಬೋದು. ಈವನ್ ಅವ್ರು ಬಂದಿರೋ ಟೈಮಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಆಡುವಂತ ಮಾತುಕತೆಗಳು. ಫಸ್ಟ್ ಕೂತಿರೋರ್ನ ಕರಿತೀವಿ ಅಲ್ಲ, ಬನ್ನಿ ಊಟ ರೆಡಿ ಆಗಿದೆ, ಅಡಿಗೆ ಸಿದ್ಧ ಆಗಿದೆ, ಊಟ ಮಾಡಿ ಬನ್ನಿ ಅಂತ ಹೇಳ್ತೀವಲ್ಲ. ಕಮ್ ಲಂಚ್ ಆರ್ ಡಿನ್ನರ್ ಈಸ್ ರೆಡಿ. ಅಗೈನ್ ಡಿಪೆಂಡ್ಸ್, ಅದು ಮಧ್ಯಾಹ್ನದ ಆಯ್ತು ಅಂದ್ರೆ ಲಂಚ್ ಹಾಕೊಳ್ಳಿ, ರಾತ್ರಿ ಆಯ್ತು ಅಂತಂದ್ರೆ ಡಿನ್ನರ್ ಹಾಕೊಳ್ಳಿ. ನಮ್ ಕನ್ನಡ ಎಷ್ಟು ಸೂಪರ್ ನೋಡಿ, ಊಟ ಮಾಡಿ ಬನ್ನಿ ಅಂದ್ರೆ ಮುಗ್ದೋಯ್ತು. ಬೆಳಿಗ್ಗೆಗೂ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ, ರಾತ್ರಿಗೂ ಆಗುತ್ತೆ. ಬಟ್ ಇಂಗ್ಲಿಷ್ ನಲ್ಲಿ ಮೂರಿಗೂ ಬೇರೆ ಬೇರೆನೆ ಹೇಳ್ಬೇಕು. ಓಕೆ, ಅವ್ರಿಗೆ ಬಂದವ್ರಿಗೆ ತೋರಿಸ್ಬೇಕಲ್ಲ, ಅದು ಸಿಂಕ್ ಎಲ್ಲಿದೆ, ವಾಶ್ ಬೇಸಿನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೋರಿಸ್ಬಿಟ್ಟು, ಕೈ ತೊಳ್ಕೊ ಇಲ್ಲಿ ಬನ್ನಿ ಅಂತ ಹೇಳಿ ಅಂತ ಹೇಳುವಾಗ, ಕಮ್ ಹಿಯರ್ ಟು ವಾಶ್ ಯುವರ್ ಹ್ಯಾಂಡ್ಸ್. ಕಮ್ ಹಿಯರ್, ಇಲ್ಲಿ ಬನ್ನಿ, ಟು ವಾಶ್ ಯುವರ್ ಹ್ಯಾಂಡ್ಸ್, ಕೈ ತೊಳ್ಕೊಳ್ಳೋಕೆ. ಖಾರ ಜಾಸ್ತಿ ಇದೆಯೇ? ಊಟ ಬಡಿಸಿದ್ಮೇಲೆ ಕೇಳ್ತೀವಲ್ಲ ಸಾಮಾನ್ಯವಾಗಿ, ಉಪ್ಪು ಕರೆಕ್ಟ್ ಆಗಿದ್ಯಾ, ಖಾರ ಜಾಸ್ತಿ ಆಯ್ತಾ, ಕಡಿಮೆ ಆಯ್ತಾ, ಚೆನ್ನಾಗಿದ್ಯಾ ಅಂತೆಲ್ಲ ವಿಚಾರಿಸ್ಕೋತೀವಲ್ಲ. ಸೊ ಖಾರ ಜಾಸ್ತಿ ಇದೆಯೇ? ಈಸ್ ಇಟ್ ಟೂ ಸ್ಪೈಸಿ? ಈಸ್ ಇಟ್ ಟೂ ಸ್ಪೈಸಿ? ಇದನ್ನೇ ಇಟ್ ಈಸ್ ಟೂ ಸ್ಪೈಸಿ ಅಂತ ಇವೆರಡು ವರ್ಡ್ಸ್ಗಳನ್ನ ಸ್ವ್ಯಾಪ್ ಮಾಡ್ಕೊಂಡ್ಬಿಟ್ರೆ ಇದು ಖಾರ ಇದೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟಂಗಾಗುತ್ತೆ. ಅದನ್ನೇ ಈಸ್ ಫಸ್ಟ್ ಹಾಕೊಂಡು ಈಸ್ ಇಟ್ ಟೂ ಸ್ಪೈಸಿ ಅಂತ ಕೇಳಿದ್ರೆ ಖಾರ ಇದೆಯಾ ಅಂತ ಅವ್ರನ್ನ ನಾವು ಕ್ವಶನ್ ಕೇಳ್ದಂಗಾಗುತ್ತೆ. ಓಕೆ, ಇಲ್ಲಿ ಖಾರ ಒಂದನ್ನು ಮೆನ್ಷನ್ ಮಾಡಿದ್ದೀನಿ. ಆ ಜಾಗದಲ್ಲಿ ಬೇಕಾದ್ರೆ ನೀವು ಬೇರೆ ಯಾವುದೇ ಟೇಸ್ಟ್ ಬಗ್ಗೆ ಮಾತಾಡುವಾಗ ಆ ವರ್ಡ್ಗಳನ್ನ ಇಲ್ಲಿ ಹಾಕೊಂಡು ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಬೈ ಚಾನ್ಸ್ ಯಾವೆಲ್ಲ ಟೇಸ್ಟಿಗೆ ಏನಂತಾರೆ ಅಥವಾ ಕಿಚನ್ಗೆ ಸಂಬಂಧಪಟ್ಟಂಗೆ ವೊಕ್ಯಾಬುಲರಿಗೆ ಯಾವುದಕ್ಕೆ ಏನೇನಂತಾರೆ ಆ ಥರದ್ದೇನಾದ್ರೂ ನಿಮಗೆ ನೆಸೆಸಿಟಿ ಇದೆ ವಿಡಿಯೋ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಅದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡ್ತೀನಿ. ಅಂದ್ರೆ ಊಟ ಬಡಿಸೋ ಟೈಮ್ನಲ್ಲಿ, ಅಡಿಗೆ ಮಾಡೋ ಟೈಮ್ನಲ್ಲಿ ಯಾವ್ಯಾವ ವಸ್ತುಗಳನ್ನ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ, ಆ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್,
ನಿಮ್ಮ ಮನೆಗೆ ಬಂದವ್ರನ್ನ, ನಿಮ್ಮ ಮನೆಯಲ್ಲಿ ಏನೋ ವಿಶೇಷ ಅಡುಗೆ ಇರುತ್ತೆ, ಬಂದವ್ರ ಮನೇಲಿ ಮಾಡದೇ ಇರೋವಂಥದ್ದು ನೀವು ಮಾಡೋವಂಥದ್ದು ಏನೋ ಸ್ಪೆಷಲ್ ಡಿಶ್ ಇರುತ್ತೆ. ಸೊ ಅದನ್ನ ಹೇಳುವಾಗ ದಿಸ್ ಈಸ್ ಆರ್ ಸ್ಪೆಷಲ್ ಡಿಶ್. ಓಕೆ, ಏನೋ ಸ್ಪೆಷಲ್ ಆಗಿ ಮಾಡಿರ್ತೀರ ನೀವು, ಅವ್ರ ಮನೇಲಿ ಮಾಡದೇ ಇರೋ ಥರದ್ದು, ಅದನ್ನ ಹೇಳುವಾಗ ನೀವು ಹಿಂಗೆ ಹೇಳ್ಬೋದು, ದಿಸ್ ಈಸ್ ಆರ್ ಸ್ಪೆಷಲ್ ಡಿಶ್. ನೆಕ್ಸ್ಟ್ ಸ್ವಲ್ಪ ಮೊಸರು ತಗೊಳ್ಳಿ, ಏನಾದ್ರು ಆಫರ್ ಮಾಡ್ತೀವಲ್ಲ, ಇದು ಹಾಕೊಳ್ಳಿ ಅದು ಹಾಕೊಳ್ಳಿ ಇದು ಹಾಕೊಳ್ಳಿ ಅಂತೇಳಿ. ಸೊ ಮೊಸರು ಒಂದನ್ನು ಮಾತ್ರ ಎಕ್ಸಾಂಪಲ್ ಆಗಿ ಇಟ್ಕೊಂಡಿದ್ದೇನೆ ಇಲ್ಲಿ, ನೀವು ಜಾಗದಲ್ಲಿ ಬೇರೆ ಯಾವ್ದನ್ನ ಬೇಕಾದ್ರೂ ರಿಪ್ಲೇಸ್ ಮಾಡ್ಕೊಳ್ಬೋದು. ಹ್ಯಾವ್ ಸಮ್ ಕರ್ಡ್. ಕರ್ಡ್ ಪ್ಲೇಸ್ ನಲ್ಲಿ ನೀವು ಏನನ್ನ ಆಫರ್ ಮಾಡ್ಬೇಕು ಅವ್ರಿಗೆ ಬಂದವ್ರಿಗೆ ಅಂತ ಅನ್ಕೋತಿರೋ ಅದನ್ನ ಯಾವ್ದನ್ನ ಬೇಕಾದ್ರೂ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ಅಂಡ್ ಸಿಹಿ ಏನಾದ್ರೂ ತಿಂತೀರಾ, ಸ್ವೀಟ್ ತಗೋತೀರಾ ಅಂತ ಕೇಳ್ತೀವಲ್ಲ, ವಿಲ್ ಯು ಹ್ಯಾವ್ ಸಮ್ ಸ್ವೀಟ್ಸ್. ಈ ಸೆಂಟೆನ್ಸ್ ಅನ್ನು ಯಾಕೆ ಆಡ್ ಮಾಡಿದ್ದೀನಿ ಅಂತಂದ್ರೆ, ನನಗೆ ಗೊತ್ತಿರೋ ಹಾಗೆ ಸುಮಾರು ಜನಗಳಿಗೆ ಊಟ ಆದ್ಮೇಲೆ ಲೈಟ್ ಆಗಿ ಸ್ವೀಟ್ ತಿನ್ನೋ ಅಭ್ಯಾಸ ಇದೆ. ಸೊ ಹಂಗೇನಾದ್ರೂ ಇತ್ತು ಅಂತಂದ್ರೆ ವಿಲ್ ಯು ಹ್ಯಾವ್ ಸಮ್ ಸ್ವೀಟ್ಸ್, ಯಾವಾಗ ಊಟ ಪೂರ್ತಿ ಮುಗ್ದಾದ್ಮೇಲೆ. ಹಂಗಿದೆ, ನೆಸೆಸಿಟಿ ಇದೆ ಅಂತಂದ್ರೆ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್. ಅಲ್ಲಿ ನೆಸೆಸಿಟಿ ಇಲ್ಲ ಬಂದವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಬಂದ್ರೆ, ಅವ್ರಿಗೆ ಬಾಯ್ ಹೇಳೋದು, ಕಳಿಸ್ಕೊಡೋದು, ಮನೆಯಿಂದ ಹೊರಡ್ತಾರಲ್ವ ವಾಪಸ್ಸು. ಸೊ ಹೊರಡ್ತೀವಿ ಅಂತ ಹೇಳಿದ್ಮೇಲೆ ಅಗೈನ್ ನಾರ್ಮಲಿ ಹೇಳುವಂಥದ್ದು ಇನ್ನೂ ಸ್ವಲ್ಪ ಹೊತ್ತು ಹಿರಿ ಅಂತೇಳಿ, ಅಟ್ಲೀಸ್ಟ್ ಫಾರ್ಮಾಲಿಟಿ ಸಿಕ್ಕಾದ್ರೂ ಹೇಳ್ತೀವಿ. ಹೋಗ್ತೀವಿ ಅಂದ್ರೆ ಸರಿ ಹೋಗಿ ಅಂತಂದ್ರೆ ಸರಿ ಹೋಗಲ್ಲ ಅಲ್ವಾ, ಅದು ಇರಿ ಇನ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋರಂತೆ, ಸ್ವಲ್ಪ ಹೊತ್ತು ಬಿಟ್ಟು ಹೋಗೋರಂತೆ ಅಂತ ಹೇಳ್ತೀವಲ್ಲ. ಸ್ಟೇ ಫಾರ್ ಸಮ್ ಮೋರ್ ಟೈಮ್. ಸ್ಟೇ ಅಂದ್ರೆ ಉಳ್ಕೊಳ್ಳಿ ಅಂತ, ಫಾರ್ ಸಮ್ ಮೋರ್ ಟೈಮ್ ಇನ್ ಸ್ವಲ್ಪ ಹೊತ್ತು ಇಲ್ಲೇ ಉಳ್ಕೊಳ್ಳಿ ಅನ್ನೋ ಸೆನ್ಸ್ ನಲ್ಲಿ ಈ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ. ಅಂಡ್ ಮುಂದಿನ ಸಲ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಬೈ ಚಾನ್ಸ್ ಬಂದವರು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಂತಂದ್ರೆ ಬರುವಾಗ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಲ್ಲ. ಬ್ರಿಂಗ್ ದ ಕಿಡ್ಸ್ ಅಲಾಂಗ್ ನೆಕ್ಸ್ಟ್ ಟೈಮ್. ಈ ಬ್ರಿಂಗ್ ನೆನ್ಪಿಟ್ಕೊಳ್ಳಿ, ಬ್ರಿಂಗ್ ಅಂದ್ರೆ ಬರೀ ತರೋದು ಅಂತಾನೆ ಅಲ್ಲ, ಅದಕ್ಕೆನ ಇಂಗ್ಲಿಷ್ ಟೈಮ್ಸ್ ವಿಚಿತ್ರ ಅಂತ ಅನ್ಸೋದು. ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ ಅನ್ನೋದಕ್ಕೂ ಕೂಡ ಬ್ರಿಂಗ್ ಅಂತ ಕರಿತೀವಿ. ಸಾಮಾನ್ಯ ಸ್ಕೂಲಲ್ಲಿ ಮಕ್ಳಿಗೆಲ್ಲ ಹೇಳ್ತಾರೆ ಬ್ರಿಂಗ್ ಯುವರ್ ಪೇರೆಂಟ್ಸ್ ಅಂತ ಹೇಳಿ, ನಿಮ್ಮ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬನ್ನಿ ಅಂತ. ಸೊ ಬ್ರಿಂಗ್ ಅಂದ್ರೆ ಕರ್ಕೊಂಡು ಬರೋದು ಈ ತರ ಕಾಂಟೆಕ್ಸ್ಟ್ ನಲ್ಲಿ, ಅಲಾಂಗ್ ಅಂದ್ರೆ ಜೊತೆಗೆ ಅಂತ ಹೇಳಿ, ನೀವು ಬರೋವಾಗ ನಿಮ್ ಜೊತೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಬ್ರಿಂಗ್ ದ ಕಿಡ್ಸ್ ಅಲಾಂಗ್ ನೆಕ್ಸ್ಟ್ ಟೈಮ್ ಅಂದ್ರೆ ಇನ್ನೊಂದ್ಸಲ ಅಂತ. ನೆಕ್ಸ್ಟ್ ನಾವು ಕೂಡ ನಿಮ್ಮ ಮನೆಗೆ ಬರ್ತೇವೆ ಅಂತ ಹೇಳ್ಬೇಕಲ್ವಾ. ವಿ ವಿಲ್ ಆಲ್ಸೋ ವಿಸಿಟ್ ಯುವರ್ ಹೋಮ್. ಸೊ ವಿ ವಿಲ್ ಆಲ್ಸೋ ವಿಸಿಟ್ ಯುವರ್ ಹೋಮ್. ಆಲ್ಸೋನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಕೂಡ ಅಂತ ಹೇಳ್ತೀವಲ್ಲ ಸ್ಟ್ರೆಸ್ ಮಾಡಿ, ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಹುಷಾರಾಗಿ ಹೋಗಿ ಬನ್ನಿ, ಹ್ಯಾವ್ ಅ ಸೇಫ್ ಜರ್ನಿ. ಸೊ ಹುಷಾರಾಗಿ ಹೋಗಿ ಜೋಪಾನ ಅಂತೆಲ್ಲ ಹೇಳುವಾಗ ಹ್ಯಾವ್ ಅ ಸೇಫ್ ಜರ್ನಿ ಅಂತ ಹೇಳ್ಬೇಕು. ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಅಂತೇಳಿ, ಬಿಕಾಸ್ ಆಫ್ ಸೇಫ್ಟಿ. ಸೊ ನೀವು ಹೋಗಿದ ತಕ್ಷಣಕ್ಕೆ ನಮ್ಗೊಂದು ಫೋನ್ ಮಾಡಿ ಅಂತಾನೋ ಮೆಸೇಜ್ ಮಾಡಿ ಅಂತಾನೋ ಏನೋ ಹೇಳ್ತೀವಿಯಲ್ಲ. ಕಾಲ್ ಅಸ್ ಆಫ್ಟರ್ ರೀಚಿಂಗ್ ಹೋಮ್. ಕಾಲ್ ಅಸ್ ಆಫ್ಟರ್ ರೀಚಿಂಗ್ ಹೋಮ್. ಈಗೆಲ್ಲ ವಾಟ್ಸಪ್ ಜಮಾನ್ ಅಲ್ವಾ, ಅಟ್ಲೀಸ್ಟ್ ವಾಟ್ಸಪ್ ಅಸ್ ಆಫ್ಟರ್ ರೀಚಿಂಗ್ ಹೋಮ್ ಅಂತ ಹೇಳಿದ್ರು ಓಕೆ, ಅಥವಾ ಮೆಸೇಜ್ ಅಸ್ ಆಫ್ಟರ್ ರೀಚಿಂಗ್ ಹೋಮ್ ಅಂತಾನೋ ಓಕೆ, ಅಥವಾ ಟೆಕ್ಸ್ಟ್ ಅಸ್ ಆಫ್ಟರ್ ರೀಚಿಂಗ್ ಹೋಮ್ ಅಂತ ಹೇಳಿದ್ರು ಓಕೆ, ಯಾವ್ದಾದ್ರು ಸರಿ. ಲಾಸ್ಟ್ ಡೈಲಾಗ್, ಮತ್ತೆ ಸಿಗೋಣ ಬಾಯ್ ಅಂತ ಅವ್ರಿಗೆ ಹೇಳೋದು. ಸೊ ಮತ್ತೆ ಸಿಗೋಣ ಅನ್ನೋದಕ್ಕೆ ಏನ್ ಹೇಳ್ಬೇಕು, ಸಿ ಯು ಅಗೈನ್ ಬಾಯ್, ಇಷ್ಟೇ. ಸೊ ಇಷ್ಟು ಪೂರ್ತಿ ಮನೆಗೆ ಯಾರಾದ್ರೂ ಬಂದಾಗ ಅವರನ್ನ ವಿಚಾರಿಸ್ಕೊಳ್ಳೋಕೆ ಅಥವಾ ಅವ್ರ ಜೊತೆಗೆ ನಾವು ಮಾತಾಡೋದಕ್ಕೆ ಬೇಕಾಗಿರುವಂತ ಸೆಂಟೆನ್ಸ್ಗಳು ಇದಾಗಿತ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬಿಕಾಸ್ ನೀವು ಲೈಕ್ ಮಾಡಿದಷ್ಟು ಜಾಸ್ತಿ ಜನಗಳಿಗೆ ರೀಚ್ ಆಗುತ್ತೆ, ಅದೊಂದೇ ಅಡ್ವಾಂಟೇಜು. ಮತ್ತೆ ನಿಮ್ಗೆ ಅವಶ್ಯಕತೆ ಇರೋ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿತ್ತು ಅಥವಾ ಬೇರೆ ಇನ್ನೇನಾದ್ರೂ ಕಂಟೆಂಟ್ ಬೇಕು ಈ ತರದ್ದು ಅಂತ ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಹಾಕಿರ್ತೀನಿ ಕಾಮೆಂಟ್ ಸೆಕ್ಷನ್ ನಲ್ಲಿ, ಅಲ್ಲಿ ನಿಮ್ಗೆ ಜಾಯಿನ್ ಆಗಿ ಈ ತರದ್ದು ರೆಗ್ಯುಲರ್ ಅಪ್ಡೇಟ್ಸ್ಗಳು ಅಲ್ಲಿ ಸಿಗ್ತಾನೆ ಇರ್ತವೆ. ಥ್ಯಾಂಕ್ ಯು.